ಹಾಯ್ ಹಲೋ ಅಸ್ಸಲಾಂ ವಲೈಕುಂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ವಿಡಿಯೋ ಆಗ್ತಾ ಇರೋದು ನಿಮ್ಗೆ ಥಂಬ್ನೇಲಿಂದ ಗೊತ್ತಾಗಿರ್ಬೋದು. ಏನಪ್ಪಾ ಇದು ಇಂಥ ಆಶ್ಚರ್ಯ ಅಂತ ನೀವು ಅನ್ಕೊಂಡ್ರೆ, ಹೌದು ರೀ, ಆಶ್ಚರ್ಯನೇ ಅಂತ ಅನ್ಕೋಬಹುದು. ಯಾಕೆ ಅಂತ ಅಂದ್ರೆ, ತಿಂಗಳಿಗೆ ಒಂದು ಪಾಕೆಟ್ ಪುಷ್ಟಿ ಕೊಡುವ ಜಾಗದಲ್ಲಿ 4-5 ಪಾಕೆಟ್ ಸಿಗುತ್ತಾ ಒಂದ್ ಮಗುಗೆ ಅಂತ ಅಂದ್ರೆ, ಹೌದು ರೀ, ಸಿಗುತ್ತೆ. ಅದು ಯಾವ ರೀತಿ ಸಿಗುತ್ತೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಪುಷ್ಟಿ ಏನ್ ಸಿಗುತ್ತೆ ಅಂತ ಮನೆಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಆದಷ್ಟುನು. ಸೊ ಬನ್ನಿ, ನಾನು ಯಾವ ರೀತಿಯಲ್ಲಿ ನನಗೆ ಇಷ್ಟು ಪುಷ್ಟಿ ಸಿಕ್ಕಿದೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಪ್ರೂಫ್ ಅನ್ನ ಕೂಡ ತೋರಿಸ್ತೀನಿ. ಅದು ಯಾವ ರೀತಿಯಲ್ಲಿ ಸಿಕ್ಕಿದೆ, ನನಗೆ ಹೆಂಗೆ ಸಿಕ್ಕಿರೋದು ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನನಗೆ ಅಷ್ಟು ಪಾಕೆಟ್ 4-5 ಪಾಕೆಟ್ ಅಲ್ಲ, 10 ಪಾಕೆಟ್ ಸಿಕ್ಕಿದ್ರು ಕೂಡ ತಿಂಗಳಿಗೆ ನಾನು ಅದನ್ನ 1 ಸ್ಪೂನ್ ವೇಸ್ಟ್ ಮಾಡ್ದಿರೋ ಹಾಗೆ ಅಷ್ಟು ಕೂಡ ನಾನು ಮನೆಗೆ ಯೂಸ್ ಮಾಡ್ತೀನಿ. ಅದು ಅಷ್ಟು ನೀನು ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀಯಾ ಅಂತ ನೀವೇನಾದ್ರೂ ಕೇಳೋದಿದ್ರೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ನಿಮ್ಗೆ ಆ ವಿಡಿಯೋ ಕೂಡ ಬೇಕು ಅಂತ ಅಂದ್ರೆ ಕಮೆಂಟ್ಸ್ ಅಲ್ಲಿ ಬರೀ, ನೀನ್ ಏನ್ ಮಾಡ್ತೀಯಾ ಪುಷ್ಟಿಯಲ್ಲಿ, ಅಷ್ಟು ಯೂಸ್ ಆಗೋ ತರ ನೀನ್ ಏನ್ ಮಾಡ್ತೀಯಾ ಅನ್ನೋದೇನಾದ್ರೂ ಇದ್ರೆ ಕಮೆಂಟ್ಸ್ ಅಲ್ಲಿ ನೀವು ಬರೀರಿ. ನಾನು ಖಂಡಿತ ಅದ್ರ ಬಗ್ಗೆನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೀನಿ ನಮ್ಮ ಮನೇಲಿ ಸದ್ಯಕ್ಕೆ ಎಷ್ಟು ಪುಷ್ಟಿ ಇದೆ, ಅದನ್ನ ನಾನು ಯಾವ ತರ ಯೂಸ್ ಮಾಡ್ತೀನಿ. ಆದ್ರೆ ಅದು ಯೂಸ್ ಮಾಡೋದು ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ ನಾನು. ಸೊ ಸಿಕ್ಕಿರುವಂತ ಪುಷ್ಟಿ ಏನಿದೆ ನಿಮ್ಗೆ ತೋರಿಸ್ತೀನಿ. ಆದಷ್ಟು ಬನ್ನಿ ತೋರಿಸ್ತೀನಿ, ಅದು ಯಾವ ರೀತಿಲಿ ಸಿಕ್ಕಿದೆ ನನಗೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಪುಷ್ಟಿ ಪಾಕೆಟ್ಗಳು ನೋಡಿ. ಇಲ್ಲಿ ನೀವು ನೋಡ್ಬೋದು, ನಾನು ತೋರಿಸ್ತೀನಿ ನಿಮ್ಗೆ. ಇದು ಓಪನ್ ಆಗಿಲ್ಲ. 1 ಪಾಕೆಟ್ ನೋಡಿ, 2 ಪಾಕೆಟ್, 3, 4 ನೀವು ನೋಡ್ತಾ ಇರ್ಬೋದು. 4 ಪಾಕೆಟ್ ನಮ್ಮ ಮನೆಯಲ್ಲಿ ಪುಷ್ಟಿಯನ್ನ ಇದೆ. ಇವಳು ನೋಡಿ, ನನ್ನ ಮಗಳು ಆಡ್ತಾ ಇದ್ದಾಳೆ ಅದ್ರಲ್ಲಿ. ಪುಷ್ಟಿ ಪಾಕೆಟ್ಗಳು ನೀವು ನೋಡ್ತಾ ಇರ್ಬೋದು. ಇಲ್ಲಿ 4 ಪಾಕೆಟ್ ಇದೆ. ಮತ್ತೆ ನೋಡಿ, ಇಲ್ಲಿ ಇನ್ನೂ 1 ಪಾಕೆಟ್ ಏನಿದೆ, ಇದು ನಾನು ಓಪನ್ ಮಾಡಿರುವಂತದ್ದು. ಈ ಪಾಕೆಟ್ ಏನಿದೆ ನಾನು ಓಪನ್ ಮಾಡಿದೀನಿ. ಇದನ್ನ ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ, ಈಗ ಇನ್ನೊಂದ್ ಸ್ವಲ್ಪ ಇದೆ ಇದರಲ್ಲಿ ನೋಡಿ, ಒಂದ್ ಸ್ವಲ್ಪ ಮಟ್ಟಕ್ಕಿದೆ ಇದು ಅಷ್ಟೇನೆ. ಇದು ಖಾಲಿ ಆದ್ಮೇಲೆ ನಾನು ಯೂಸ್ ಮಾಡಕ್ಕೆ ಮತ್ತೆ ಓಪನ್ ಮಾಡ್ತೀನಿ. ಸೊ ಈ ನನಗೆ ಆಗ್ಲೇ 1-2 ತಿಂಗಳಿಂದ ಬರೀ ಒಂದೊಂದು ಎಕ್ಸ್ಟ್ರಾ ಮಾತ್ರ ಸಿಗ್ತಾ ಇತ್ತು, 1-2 ಸಿಗ್ತಾ ಇತ್ತು. ಆದ್ರೆ ಈ ತಿಂಗಳು ನನಗೆ ಅತಿಯಾಗಿ 4 ಪಾಕೆಟ್ ಸಿಕ್ಕಿದೆ. ಇದು 4 ಪಾಕೆಟ್ ಸಿಕ್ಕಿರೋದು, ಇದೊಂದು ಏನಿದೆ ನನಗೆ ಒಂದು ನನ್ನ ಪ್ರಕಾರ ನನಗೆ ಸಿಕ್ಕಿರೋದು, ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ 4 ಪಾಕೆಟ್ ಎಕ್ಸ್ಟ್ರಾ ನನಗೆ ಸಿಕ್ಕಿರೋದು. ಇದು ಹೇಗಪ್ಪ ನಿನಗೆ 4 ಪಾಕೆಟ್ ಸಿಕ್ಕಿರೋದು ಅಂತ ಅಂದ್ರೆ, ಸೊ ಬನ್ನಿ ಅದು ಕೂಡ ನಾನು ಈಗ ತಿಳಿಸ್ತೀನಿ ನಿಮ್ಗೆ, ಅದು ಯಾವ ರೀತಿಯಲ್ಲಿ ನನಗೆ ಸಿಕ್ಕಿರೋದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಒಂದು ತಿಂಗಳಿಗೆ 4-5 ಪಾಕೆಟ್ ಪುಷ್ಟಿ ಏನಿದೆ ಬಂದಿದೆ. ಅದು ಬಂದಿರೋದು ಯಾವ ರೀತಿಯಲ್ಲಿ ಅಂತ ಅಂದ್ರೆ ಫ್ರೆಂಡ್ಸ್, ಬೇರೆಯವ್ರಿಗೆ ಏನು ಪುಷ್ಟಿ ಕೊಡ್ತಾರೆ ಅವರು ತಾಂಡೋಗಿ ಒಂದು ಹಸುವಿಗೆ ಕೊಡ್ತಾ ಇದ್ರು ಪುಷ್ಟಿನ. ಅದು ನಾನು ಹೋದ್ಸಲಿ ನಾನು ಒಂದು ವಿಡಿಯೋ ಹಾಕಿದ್ದೆ ನಿಮ್ಗೆ, ನಾನು ಪುಷ್ಟಿನ ಮನೆಯಲ್ಲಿ ಯೂಸ್ ಮಾಡ್ತೀನಿ, ಹಸು ಕರುಗೆ ಕೊಡಬೇಡಿ, ದನಗಳಿಗೆ ಕೊಡಬೇಡಿ, ಆದಷ್ಟು ಮನೆಯಲ್ಲಿ ಪುಷ್ಟಿನ ಯೂಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಆ ವಿಡಿಯೋ ನೋಡಿರೋರು ನನ್ನ ಮನೆ ಅಕ್ಕಪಕ್ಕ ಏನಿದ್ದಾರೆ ಅವರಿಗೆ ಸಿಗುವಂತ ಪುಷ್ಟಿ ತಗೊಬಂದು ನನಗೆ ಕೊಟ್ಟಿದ್ದಾರೆ. ನೀನ್ ಯೂಸ್ ಮಾಡೋದಿದ್ರೆ ನೀನೇ ಯೂಸ್ ಮಾಡಮ್ಮ, ಪರವಾಗಿಲ್ಲ ಅಂತ ಹೇಳಿ. ಸೊ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ ಜನಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಪುಷ್ಟಿ ತುಂಬಾ ಒಳ್ಳೆ ಆಹಾರ ಅಂತ ನಾನು ಹೇಳ್ತೀನಿ. ಅದು ನಾನು ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗುವಿಗೂ ಅಲ್ಲ, ನಮ್ಮ ಮನೇಲಿ ನಾನು ಯೂಸ್ ಮಾಡ್ತೀನಿ. ಅದು ಡೈಲಿ ಯೂಸ್ ಮಾಡ್ತೀನಿ ನಾನು. ಅದರಿಂದ ನನಗೆ ತುಂಬಾನೇ ಆರೋಗ್ಯ ಬೆನಿಫಿಟ್ ಆಗಿದೆ ರೀ. ನನಗೆ ತುಂಬಾ ಒಳ್ಳೆ ಆರೋಗ್ಯ ಸಿಕ್ಕಿದೆ. ಅದರಿಂದ ಏನು ಆರೋಗ್ಯ ಸಿಕ್ಕಿದೆ ಮುಂದೆ ಅಂತ ನಾನು ಅದು ವಿಡಿಯೋನ ನಾನು ಮಾಡ್ತೀನಿ ಆದಷ್ಟು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಪುಷ್ಟಿನ ನೀವು ಯೂಸ್ ಮಾಡಿ, ಯಾರು ವೇಸ್ಟ್ ಮಾಡಬೇಡಿ. ತುಂಬಾ ಒಳ್ಳೆ ಆಹಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜನ ಹೆಂಗಿದ್ದಾರೆ ಅಂತ ಅಂದ್ರೆ, ಸಾಲ ಮಾಡಿ 5 ರೂಪಾಯಿ 10 ರೂಪಾಯಿ ಸಾಲ ಮಾಡಿ ಮಕ್ಕಳಿಗೆ ಅಂಗಡಿಗಳಲ್ಲಿ ಕುರುಕ್ ತಿಂಡಿಯನ್ನ ಕೊಡಿಸ್ತಾರೆ. ಅದರಲ್ಲಿ ಅವ್ರದ್ದು ಯಾವ ರೀತಿ ಮಾಡಿದ್ದಾರೆ, ಯಾವ ಎಣ್ಣೆಲಿ ಮಾಡಿದ್ದಾರೆ, ಯಾವ ಹಸಿಟಲ್ಲಿ ಮಾಡಿದ್ದಾರೆ ಅದನ್ನ ನೋಡೋದಿಲ್ಲ. ಕೊನೆ ಪಕ್ಷ ಒಂದು 5 ರೂಪಾಯಿ ಕೊಡ್ತೀವಪ್ಪ ಅಂಗಡಿಲಿ, ಬೋಟಿ ಕೊಡು, ಮತ್ತೆ ಕುರ್ಕುರೆ ಕೊಡು, ಚಿಪ್ಸ್ ಕೊಡು,
ಮಕ್ಕಳಿಗೆ ಅಂತ ಹೇಳ್ಬಿಟ್ಟು 5 ರೂಪಾಯಿ 10 ರೂಪಾಯಿ ಪಾಕೆಟನ್ನು ಸಾಲ ಮಾಡಿ ನೀವು ಕೊಡಿಸ್ತೀರಾ. ಅದೇ ನೀವು ಅಂಗನವಾಡಿಯಲ್ಲಿ ಪುಷ್ಟಿಯನ್ನು ಏನು ಕೊಡ್ತಾರೆ ಆಹಾರವಾಗಿ ಅದನ್ನು ನೀವು ಬಿಸಾಕ್ತೀರಾ. ಇದೇ ಅಲ್ವಾ ನಮ್ಮ ಜನ್ರೇಷನು, ಇದೇ ಅಲ್ವಾ ನಮ್ಮ ದೇಶದಲ್ಲಿ ಇರುವಂಥ ಆರೋಗ್ಯಕರವಾದ ಮಾತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಮಾಡಬೇಡ್ರಿ. ನೀವು ನಿಮ್ಮ ಕಣ್ಮುಂದೆ ನೋಡದೆ ಇರೋದನ್ನು ತಗೊಂಡೋಗಿ 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ನೀವು ಚಿಪ್ಸ್ ಕೊಡಿಸ್ತೀರಾ, ಬೋಟಿ ಕೊಡಿಸ್ತೀರಾ, ನೂಡಲ್ಸ್ ಕೊಡಿಸ್ತೀರಾ, ಬೋಟಿ ಕೊಡಿಸ್ತೀರಾ, ಎಲ್ಲ ಕೊಡಿಸ್ತೀರಾ. ಅದು ಯಾವ ರೀತಿಯಲ್ಲಿ ಯಾವ ಎಣ್ಣೆ ಹಾಕಿ ಮಾಡಿದ್ದಾರೆ, ಅದರಿಂದ ಬರುವಂಥ ಕಾಯಿಲೆ ಏನು ಅಂತ ನಿಮಗೆ ಗೊತ್ತಿದೆಯಾ? ಆದರೂ ನಿಮಗೆ ಆ ಥರ ಗೊತ್ತಿದ್ರೂ ಕೂಡ ಅದು ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೂ ಕೂಡ ನೀವು ಮಕ್ಕಳಿಗೆ ತಿನ್ನೋಕ್ಕೋಸ್ಕರ ಅದನ್ನು ಕೊಡಿಸ್ತೀರಾ. ನೀವು ಬೇಕಾದರೆ ಅದರಿಂದ ಬರೋ ನೆಗಡಿ, ಕೆಮ್ಮು ಮತ್ತು ಫೀವರ್, ಜ್ವರ ಬರುತ್ತೆ, ಒತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀರಾ. ಅದನ್ನು ಫಸ್ಟು ಬಿಡಿ. ಅದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಕುರುಕ್ ತಿಂಡಿಯನ್ನು ಕೊಡಿಸೋ ಬದಲು ಪುಷ್ಟಿಯನ್ನು ಏನು ಫ್ರೀಯಾಗಿ ನಿಮಗೆ ಕೊಡ್ತಾರೆ ಅದನ್ನು ತಗೊಬಂದು ಮಕ್ಕಳಿಗೆ ಆಹಾರವನ್ನು ಮಾಡಿ, ಚಪಾತಿ ಮಾಡಿ ಕೈಗೆ ಕೊಡಿ. ಅದರಲ್ಲಿ ತರಕಾರಿ ಹಾಕ್ಬಿಟ್ಟು ದೋಸೆ ಮಾಡಿ, ಚಪಾತಿ ಮಾಡಿ, ಪೂರಿ ಮಾಡಿ, ಎಲ್ಲ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಕೈಗೆ ಕುರುಕ್ ತಿಂಡಿ ಕೊಡಿಸೋದನ್ನು ಬಿಟ್ಟು ಆ ಆಹಾರವನ್ನು ತಿನ್ನೋದನ್ನ ಅಭ್ಯಾಸ ಮಾಡ್ತೀನಿ. ನಾನು ಅಂಗನವಾಡಿಗೆ ಹೋದಾಗ ಆ ಪಾಕೆಟ್ ತಗೊಂಡ್ರೆ ಹೇಳ್ತಾರೆ, ನಿನ್ನ ಮಗು ಇದು ತಿನ್ನುತ್ತಾ, ನಿನ್ನ ಮಗು ಇದು ಯೂಸ್ ಮಾಡುತ್ತಾ, ತಿನ್ನೋಕ್ಕೆ ಯೂಸ್ ಮಾಡಿ. ಯಾಕ್ರಿ ತಿನ್ನಲ್ಲ? ನಾವು ಯಾವ ರೀತಿ ಮಕ್ಕಳಿಗೆ ಆಹಾರ ತಿನ್ನೋಕ್ಕೆ ಅಭ್ಯಾಸ ಆಗ್ತೀವೋ ಅದೇ ರೀತಿಯಲ್ಲಿ ಮಕ್ಕಳು ಅಭ್ಯಾಸ ಆಗ್ತಾರೆ. ಅದ್ರ ಬಾಯಿ ರುಚಿಗೆ ಮಾತ್ರ ನಾವು ಅಭ್ಯಾಸ ಆಗಬೇಕು ಅನ್ನೋದು ಏನಿಲ್ಲ. ನಾವು ಹಾಕೋ ರೀತಿಲಿ ಇರುತ್ತೆ, ನೀತಿಲಿ ಇರುತ್ತೆ. ನಾವು ತಿನ್ನಿಸುವಂಥ ಆಹಾರದಲ್ಲಿ ರೀತಿ ನೀತಿ ಕರೆಕ್ಟಾಗಿದ್ದರೆ ಮಕ್ಕಳು ಕೂಡ ಸುಮ್ಮನೆ ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹೌದಪ್ಪ, ಮಕ್ಕಳು ಏನೋ ಒಂದು ಸ್ವಲ್ಪ ತಿನ್ನೋಕೆ ಆ ಕಡೆ ಈ ಕಡೆ ಮಾಡ್ಬೋದು, ಬಟ್ ತಿನ್ನಿಸೋದು ನಮ್ಮ ಕೈಲಿರುತ್ತೆ. ನಾವು ಮಾಡಿ ತಿನ್ಸಿದ್ರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ನನ್ನ ಮಗುನೇ ನೋಡಿ ಊಟ ಮಾಡ್ತಾಳೆ. ನಾನು ಮಾಡಿ ತಿನ್ನಿಸ್ತೀನಪ್ಪ. ವಾರಕ್ಕೆ 3 ರಿಂದ 4 ಸಲ ನಾನು ಪುಷ್ಟಿಯನ್ನು ಅವಳಿಗೆ ಮಾಡಿ ತಿನ್ನಿಸ್ತೀನಿ. ಬರೀ ಅದನ್ನೇ ತಿನ್ನಿಸೋದಿಲ್ಲ, ಮನೆ ಆಹಾರ ಕೂಡ ಮಾಡಿ ತಿನ್ನಿಸ್ತೀನಿ. ಆದರೆ ಪುಷ್ಟಿ ಏನಿದೆ ಅದರಲ್ಲಿ ವೆರೈಟೀಸ್ನ ನಾನು ಮಾಡಿ ಅವಳಿಗೆ ತಿನ್ನಿಸ್ತೀನಿ. ಈಗ ಬನ್ನಿ, ಈಗ 3 ರಿಂದ 4 ಪಾಕೆಟ್ ನನಗೆ ಪುಷ್ಟಿ ಬೇರೆ ಕಡೆಯಿಂದ ಸಿಕ್ಕಿದೆ. ಒಟ್ಟು ತಿಂಗಳಿಗೆ 5 ಪಾಕೆಟೇ ಅಂತ ಅಂದ್ಕೊಳ್ಳಿ, 5 ಅಲ್ಲ 10 ಪಾಕೆಟ್ ಸಿಕ್ಕಿದ್ರೂ ಕೂಡ ನಾನು ಅದನ್ನು ಯೂಸ್ ಮಾಡ್ತೀನಿ. ಯಾವ ರೀತಿಯಲ್ಲಿ ಅನ್ನೋದು ಕೂಡ ನೆಕ್ಸ್ಟ್ ನಿಮಗೆ ಖಂಡಿತ ವಿಡಿಯೋ ಹಾಕ್ತೀನಿ. ನೀವು ಶಾಕ್ ಆಗ್ತೀರಾ. ಅದರಿಂದ ನನಗೆ ತುಂಬ ಒಳ್ಳೆ ಆರೋಗ್ಯ ಸಿಕ್ಕಿದೆ. ಹೌದು ಫ್ರೆಂಡ್ಸ್, ಆದಷ್ಟು ಹೇಳ್ತೀನಿ, ಪುಷ್ಟಿನ ಯೂಸ್ ಮಾಡಿ ಪ್ಲೀಸ್. ಬಿಸಾಕಬೇಡಿ. ಅದನ್ನು ಫಸ್ಟ್ ತಗೊಬಂದು ಒಂದು ಸ್ವಲ್ಪ ಜಲ್ದಿ ಹಿಡಿದು ನೋಡಿ, ಏನಾದರೂ ಹುಳ ಥರ ಏನಾದರೂ, ಬಟ್ ಆಗಿರಲ್ಲ ನನಗೆ ಇನ್ನೂವರೆಗೂ ಒಂದು ಹುಳ ಏನೂ ಸಿಕ್ಕಿಲ್ಲ. ಹುಳ ಥರ ಏನಾದರೂ ನಿಮಗೆ ಸಿಕ್ಕಿದ್ರೆ ನೀವು ಜಲ್ಡೆ ಹಿಡ್ಕೊಂಡು ಯೂಸ್ ಮಾಡಿ. ನನಗೆ ಇನ್ನೂವರೆಗೂ ಸಿಕ್ಕಿಲ್ಲ. ನಾನು ನಿಮಗೆ ಸೇಫ್ಟಿಗೆ ಹೇಳ್ತಾ ಇರೋದು ಅಷ್ಟೇ, ನನಗೆ ಯಾವತ್ತೂ ಆ ಥರ ಸಿಕ್ಕಿಲ್ಲ. ಇಲ್ಲ ಅಂತ ಅಂದರೆ ನೀವು ಜಲ್ಡೆ ಹಿಡೋದು ಬೇಕಾಗಿಲ್ಲ. ನಾನು ಏನೇ ಒಂದು ಅದರಲ್ಲಿ ಆಹಾರ ತಯಾರಿಸಿದ್ರೆ ನಾನು ಜಲ್ಡೆ ಹಿಡಿದ್ಬಿಟ್ಟು ಫಸ್ಟ್ ಒಂದ್ಸಲಿ ನೋಡ್ಕೊತೀನಿ. ಅದು ಚೆನ್ನಾಗಿದೆ ಅಂತ ಅಂದರೆ ನಾನು ಜಲ್ಡೆನೂ ಹಿಡಿಯೋದಿಲ್ಲ. ಅದರಲ್ಲಿ ಇರುವಂಥ ಏನು ದಪ್ಪ ಒಂದು ಸ್ವಲ್ಪ ಕಾಳು ಥರ ಏನು ಬಂದಿರುತ್ತೆ ಅದು ಕೂಡ ನಾನು ತೆಗಿಯೋದಿಲ್ಲ. ಆ ರೀತಿ ನಾನು ಪುಷ್ಟಿಯನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಅದು ವಿಡಿಯೋ ನೋಡಿಬಿಟ್ಟು ನನಗೆ ಸಿಕ್ಕಿರುವಂಥ ವರದಾನ ಅಂತ ಹೇಳ್ಬೋದು. ನನಗೆ ಇವತ್ತು 3 ರಿಂದ 4 ಪಾಕೆಟ್ಟು ಪುಷ್ಟಿ ಸಿಕ್ಕಿರೋದು ಫ್ರೆಂಡ್ಸ್. ನನ್ನ ಮಗಳು ರೂಮಲ್ಲಿ ಹೋಗಿ ಅಕ್ಕಿ ಇರೋದೆಲ್ಲ ಮಂಚದ ಕೆಳಗಡೆ ಎಳಿತಾ ಇದ್ದಾಳೆ. ಅದು ಕೂಡ ಈಗ ಹೋಗಿ ನಾನು ನೋಡ್ಕೋಬೇಕು. ಸೊ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಹೇಳ್ತಾ ಇದ್ದೀನಿ, ಖಂಡಿತ ನಿಜವಾಗ್ಲೂ ಹೇಳ್ತೀನಿ, ಪುಷ್ಟಿ ಆಹಾರ ತುಂಬ ಒಳ್ಳೆಯದಾಗಿದೆ. ಅದು ಚಿಕ್ಕ ಮಕ್ಕಳಿಗೆ ಅಲ್ಲ, ಸೊ ನಮಗೂ ಕೂಡ ತುಂಬ ಒಳ್ಳೆಯ ಆಹಾರವಾಗಿ ಅದು ಇದೆ. ನೀವು ಅಷ್ಟು ತಂದಿರುವಂಥ ಪುಷ್ಟಿನ ನೀವು ಮಗುಗೇನೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮಗೆ ನೀವು ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಆದಷ್ಟು ಈ ಆಹಾರನ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಕಡೆಯಿಂದ ನಾನು ಹೇಳಬೇಕು ಅಂದರೆ, ನನಗೆ 3 ವರ್ಷ ಅಲ್ಲ, ಈ ವಿಡಿಯೋ ಮಾಡೋದ್ರಿಂದ ನನಗೆ ಮಕ್ಕಳಿಗೆ 3 ವರ್ಷ ಪುಷ್ಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನನಗೆ 3 ವರ್ಷ ಅಲ್ಲ, ಏನು 30 ವರ್ಷನೇ ಸಿಗುತ್ತೋ ಏನೋ. ಯಾಕೆ ಅಂತ ಅಂದರೆ ಮಾಡದೇ ಇರೋರೆಲ್ಲ ತಗೊಬಂದು ನನಗೆ ತಗೊಳಮ್ಮ ನೀನು ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜನ ಎಂಥ ಬುದ್ಧಿವಂತು ಅಂತ ಅಂದರೆ, ನನಗೆ ತುಂಬ ಬುದ್ಧಿ ಇದೆ ಅವರಿಗೆ ಅಂತ ಅನಿಸುತ್ತೆ. ಅಷ್ಟು ಬುದ್ಧಿ ನನಗಿಲ್ಲಪ್ಪ. ನಾನು ಪುಷ್ಟಿನ ಯೂಸ್ ಮಾಡ್ತೀನಿ. ಬುದ್ಧಿ ಇರೋ ಅಂಥವ್ರು ಪುಷ್ಟಿ ಯೂಸ್ ಮಾಡಲ್ಲ. ನಾನು ಬುದ್ಧಿ ಇಲ್ಲದೆ ಇರೋಳು ಪುಷ್ಟಿನ ಯೂಸ್ ಮಾಡ್ತೀನಿ ಅಂತಲೇ ಅಂದ್ಕೊಳ್ಳಿ. ನಮ್ಮ ಜನಕ್ಕೆ ಆವಾಗ ಗೊತ್ತಾಗುತ್ತೆ. ಸೊ ಪುಷ್ಟಿ ತುಂಬ ಚೆನ್ನಾಗಿದೆ ರೀ, ಬುದ್ಧಿ ಉಪಯೋಗಿಸಿ ಪುಷ್ಟಿನ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಲಾಸ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೋಬೇಡಿಪ್ಪ. ಸೊ ನನಗೆ ಇರುವಂಥ ಆರೋಗ್ಯ ಒಳ್ಳೆತನ ಅದರಲ್ಲಿ ಏನಿದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್. ನಮ್ಮ ವೀಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ. ಆದಷ್ಟು ನಮ್ಮ ವೀಡಿಯೋಸ್ನ ನೋಡಿ ಮತ್ತು ಸಹಾಯ ಮಾಡಿ. ಈ ಥರ ಒಂದು ಒಳ್ಳೆ ವೀಡಿಯೋಸ್ ಆದಷ್ಟು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ನಾನು ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.